ಕ್ಯಾನ್ಸಲೇಷನ್ ಕೆಲವೊಬ್ರು ಏನಾಗಿದೆ ಅಂತಂದ್ರೆ ಯಾವುದೋ ವೈಯಕ್ತಿಕ ಕಾರಣದಿಂದ, ಹೆಲ್ತ್ ಇಶ್ಯೂ, ಬೇರೆ ಬೇರೆ ಕಾರಣದಿಂದ ಕೆಲವೊಬ್ರು ಕ್ಯಾನ್ಸಲೇಷನ್ ಮಾಡ್ಕೊತಾ ಇದ್ದಾರೆ. ಕ್ಯಾನ್ಸಲೇಷನ್ ಆದ್ಮೇಲೆ 25% ಅಮೌಂಟ್ ಡಿಪಾಸಿಟ್ ಮಾಡಿದಂತ ಅಮೌಂಟ್ ಅಗೇನೆಸ್ಟ್ 25% ನಾವು ಡಿಡಕ್ಟ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ವಿ. ಬಟ್ ಅದನ್ನ ಬೋರ್ಡ್ ಅಲ್ಲಿ ತಗೊಂಡು ಡಿಡಕ್ಷನ್ ಮಾಡೋ ಬೇಡ ಅಂತ ಹೇಳಿ ಸರ್ಕಾರದಿಂದ ಆಲ್ರೆಡಿ ಜಿಯೋ ಆಗಿದೆ. ಹಾಗಾಗಿ ಯಾವುದೇ ಡಿಡಕ್ಷನ್ ನಾವು ಯಾವ ಬೆನಿಫಿಷರಿ ಕಡೆಯಿಂದ ಮಾಡ್ಕೊಳ್ಳಾರದೆ ನಿಮ್ಮ ಫುಲ್ ಅಮೌಂಟ್ ಅನ್ನ ನಾವು ರಿಟರ್ನ್ ಕೊಡ್ತಾ ಇದ್ದೀವಿ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧ್ಯಕ್ಷರಾದಂಥ ಪರಮೇಶ್ವರರಾವ್ ನಿಹಾಳ್ ಅವರು ಏನು ಮಾತನಾಡಿದ್ದಾರೆ, ಕ್ಯಾನ್ಸಲ್ ಬಗ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅವ್ರ ವಿಷಯ ಅವ್ರ ಬಾವಿಯಿಂದ ನಿಮಗೆ ತಿಳಿಸಿದ್ದೀನಿ. ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದು ಇಷ್ಟು ಸಾಕಷ್ಟು ಜನ ಕಮೆಂಟಲ್ಲಿ ಕಳಿಸ್ತಾಯಿದ್ರು. ಈಗ ಒಬ್ಬರು ಕಮೆಂಟಲ್ಲಿ ಕಳಿಸಿದ್ದಾರೆ, ಅವ್ರ ಬಗ್ಗೆಯೂ ಈಗ ಅಧ್ಯಕ್ಷರ ಮಾತು ನಿಮಗೆ ಕೇಳಿಸಿದ್ದೀನಿ. ಈಗ ಇದ್ರ ಬಗ್ಗೆ ಕಮೆಂಟಲ್ಲಿ ಏನು ಕಳಿಸಿದ್ದಾರೆ, ಕ್ಯಾನ್ಸಲ್ ಬಗ್ಗೆ ಅವರು ಯಾವ ಊರಲ್ಲಿ ಕ್ಯಾನ್ಸಲ್ ಆಗಿದೆ ಫ್ಲ್ಯಾಟು, ಬನ್ನಿ ಅದ್ರ ಬಗ್ಗೆ ನೋಡೋಣ. ಸೊ ಇಷ್ಟು ನೀವು ಕೇಳಿದಂತ ಎಲ್ಲ ಬೇಡಿಕೆಗಳು ಆಲ್ಮೋಸ್ಟ್ ಎಲ್ಲ ಅಟೆಂಡ್ ಮಾಡಿದೀವಿ. ತಕ್ಷಣಕ್ಕೆ ನೀವು ಮನೆ ರೆಡಿ ಮಾಡಿ ಕೊಡು ಅಂತ ಹೇಳ್ತಾ ಇದ್ರಿ. 20,000 ಮನೆಗಳು ರೆಡಿ ಇದಾವೆ. ಬರ್ತಕ್ಕಂಥ 15 ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಡೇಟ್ ಕೊಡ್ತಾರೆ. ಆ ಡೇಟ್ಗೆ ಕೀ ಹ್ಯಾಂಡ್ ಓವರ್ ಮಾಡ್ತೀವಿ. ಇನ್ನುಳಿದಂತ 25,000 ಮನೆಗಳನ್ನ 2 BHK ಬರ್ತಕ್ಕಂಥ ರೆವಿನ್ಯೂ ಇಂದ ಈ 1 BHK ಮನೆಗಳನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಕಮೆಂಟ್ ಹಾಕೊಳ್ಳೋದು ನಿಮಗೆ ಒಂದ್ಸರಿ ಸ್ಕ್ರೀನ್ ಮೇಲೆ ಓದ್ಬಿಡ್ತೀನಿ. ಸರ್, ಡಿಮ್ಯಾಂಡ್ ನೋಟಿಸ್ ಬಂದ ನಂತರ ಮನೆ ಕ್ಯಾನ್ಸಲ್ ಮಾಡಿದ್ದಾರೆ. ಮುದ್ಗದ ಅಂತ ಬಂದಿದೆ, ಮೋಸ್ಟ್ಲಿ ಮುದ್ಗದನ ಹಳ್ಳಿ ಇರಬೇಕು. ಫುಲ್ ಅಮೌಂಟು ಕೊಡ್ತಾರಾ ಅಥವಾ ಡಿಡಿಸೆಸ್ ಮಾಡ್ತಾರಾ, ಪ್ಲೀಸ್ ತಿಳಿಸ್ಕೊಡಿ ಅಂತ ಇವರು ಕೇಳ್ತಾ ಇದ್ದಾರೆ. ನಿಧಿಯವರೇ, ನೀವು ಕೇಳೋವಂಥ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಡಿಮ್ಯಾಂಡ್ ನೋಟಿಸ್ ಬಂದಿದೆ, ಅದರ ನಂತರ ನಮಗೆ ಮನೆ ಕ್ಯಾನ್ಸಲ್ ಆಗಿದೆ. ಸೊ ಅಮೌಂಟು ಫುಲ್ ಅಮೌಂಟ್ ಕೊಡ್ತಾರೆ ನಮಗೆ, ಯಾಕೆಂದರೆ ಅವ್ರ ಕಡೆಯಿಂದನೇ ಗೌರ್ಮೆಂಟ್ ಕಡೆಯಿಂದನೇ ಕ್ಯಾನ್ಸಲ್ ಆಗಿದೆಯಲ್ಲ, ನಮಗೆ ಅಮೌಂಟ್ ಬರುತ್ತಾ ಇಲ್ವಾ, ಫುಲ್ ಪೇಮೆಂಟ್ ಕೊಡ್ತಾರಾ, ಡಿಡಿಷನ್ ಮಾಡಿಕೊಡ್ತಾರ ಅಂದರೆ ಕಟ್ ಮಾಡಿಕೊಡ್ತಾರ ಅಂತ ನೀವು ಕೇಳ್ತಾ ಇದ್ದೀರಾ. ಖಂಡಿತವಾಗಿ ಇದ್ರ ಬಗ್ಗೆ ನಿಮಗೆ ವಿಡಿಯೋ ಹೇಳ್ತೀನಿ. ಮತ್ತು ಅಧ್ಯಕ್ಷರೇ ಮಾತನಾಡಿದ್ದಾರೆ, ಅದನ್ನು ಸ್ವಲ್ಪ ವಿಡಿಯೋ ನೋಡಿ ನಂತರ ನಿಮಗೆ ವಿಷಯ ತಿಳಿಸ್ತೀನಿ. ನೋಡಿ ಅವ್ರು ಮಾತನಾಡಿರೋದು ನೋಡಿ. ಈಗ ಸರ್ಕಾರನೂ ತಿಳಿಸಿದೆ, ಯಾವುದೇ ಥರ ಇಲ್ಲಿ ಕ್ಯಾನ್ಸಲ್ ಆದಂಥ ಮನೆಗಳಿಗೆ ಅಮೌಂಟು ಮುಂದೆ 25% ಹಿಡ್ಕೊಂಡು ನಾವು ಕೊಡ್ತೀವಿ ಅಂತ ತಿಳಿಸಿತ್ತು ರಾಜೀವ್ ಗಾಂಧಿ ವಸತಿ ನಿಗಮ. ಅದೆಲ್ಲ ಡಿಮ್ಯಾಂಡ್ ನೋಟಿಸಲ್ಲೆಲ್ಲ ಕೊಟ್ಟಿದ್ದು 25% ಕಟ್ ಮಾಡಿ ಅದರ ನಂತರ ನಿಮಗೆ ಮಿಕ್ಕಿರೋ ಹಣ ಕೊಡ್ತೀವಿ. ಈಗ ಎಕ್ಸಾಂಪಲ್ 1 ಲಕ್ಷ ಕಟ್ಟಿದರೆ ನಾವು 25,000 ಕಟ್ ಮಾಡಿ 75,000 ನಿಮ್ಮ ಅಕೌಂಟಿಗೆ ತಿಳಿಸಿದ್ದೀವಿ ಅಂತ ಹೇಳಿದರು. ಹಾಗಾಗಿ ಈಗ ಅವರು ಸರ್ಕಾರನೇ ಮೊನ್ನೆ ರೀಸೆಂಟಾಗಿ ನಡೆದಾಗ ಫಂಕ್ಷನಲ್ಲಿ ಅವ್ರು ತಿಳಿಸಿದ್ದಾರೆ, ಸರ್ಕಾರ ಈ ಥರ ಕಟ್ ಮಾಡಲ್ಲ. ಈಗ ನೇರವಾಗಿ ನೀವು 1 ಲಕ್ಷ ರೂಪಾಯಿ ಕಟ್ಟಿದರೆ 1 ಲಕ್ಷ ರೂಪಾಯಿ ನಾವು ಅಮೌಂಟು ನಿಮಗೆ ಕೊಡ್ತೀವಿ. ನೀವು ಕ್ಯಾನ್ಸಲ್ ಮಾಡಿದರೆ ಆದರೂ ಪರವಾಗಿಲ್ಲ, ಅಥವಾ ನಾವೇ ಕ್ಯಾನ್ಸಲ್ ಮಾಡಿದ್ರಾದರೂ ನಿಮ್ಮ ಅಮೌಂಟು ಫುಲ್ ಅಮೌಂಟ್ ನಾವು ಕೊಡ್ತೀವಿ ಅಂತ ಕ್ಲಿಯರ್ಗೆ ತಿಳಿಸಿದ್ದಾರೆ. ಬಟ್ ಈಗ ರೂಲ್ಸ್ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಬಟ್ ಆದರೆ ಅವರೇ ಸ್ವತಃ ಮಾತನಾಡಿರೋದು ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಹಾಗಾಗಿ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಸದ್ಯದಲ್ಲಿ ಈಗ ಏನು ನಿಮಗೆ ಅಮೌಂಟು ಪೇ ಬರುತ್ತೋ ಅಮೌಂಟು ನಿಮಗೆ ಫುಲ್ ಅಮೌಂಟ್ ಬರುತ್ತೆ ಅಂತ ಅವಲ್ಲೇ ತಿಳಿಸಿದ್ದಾರೆ. ಹೇಳಿದ ಪ್ರಕಾರ ಅವ್ರು ನಡ್ಕೋತಾರೆ. ಹಾಗಾಗಿ ನಿಮಗೆ ಅಮೌಂಟ್ ಫುಲ್ಲು ಬಂದೇ ಬರುತ್ತೆ. ಏನು 1 ಲಕ್ಷ ರೂಪಾಯಿ ಕಟ್ಟಿದ್ರು, 50,000 ಕಟ್ಟಿದ್ರು, ಅದು ನಿಮಗೆ ರಿಟರ್ನ್ ಬರುತ್ತೆ. ಮತ್ತು ನೀವು ಸುಮಾರು ಒಂದು 2 ಮಂತ್ಸು 3 ಮಂತ್ಸ್ ಒಳಗಡೆ ಇದು ಅಪ್ಡೇಟ್ ಆಗ್ಬೋದು ನಿಮಗೆ ಅಮೌಂಟ್ ಬರೋಕ್ಕೆ. ನಿಮ್ಮದೇ ಅಲ್ಲ, ಸಾಕಷ್ಟು ಕಡೆ ಇದೇ ಥರ ಕ್ಯಾನ್ಸಲ್ಗಳು ಆಯ್ತಾ ಇದ್ದಾವೆ ಮನೆಗಳು. ಆದಷ್ಟು ಲೋನ್ಗಳು ಮಾಡಿಸ್ಕೊಂಡಿಲ್ದರು ಬೇಗ ಲೋನ್ ಮಾಡಿಸ್ಕೊಳ್ಳಿ, ಯಾಕೆಂದರೆ ಮನೆಗಳೆಲ್ಲ ಕ್ಯಾನ್ಸಲ್ ಮಾಡ್ತಾಯಿದ್ದಾರೆ. ಮುಗಿದ್ರಲ್ಲಿ ಅವರೇ ನಿಧಿಯನ್ನವರು ಅವರೇ ಕಮೆಂಟಲ್ಲಿ ಕಳಿಸಿದ್ದಾರೆ. ಇನ್ನೂ ಯಾರ್ಯಾರು ಚರ್ಚ್ನಲ್ಲಿ ನಿಮ್ಮ ಕ್ಯಾನ್ಸಲ್ ಆಗಿದೆ ಫ್ಲ್ಯಾಟ್ ಏರಿಯಾ, ಊರ ಹೆಸರು ಮತ್ತು ಏರಿಯಾ ಹೆಸರು, ಇಷ್ಟು ಫ್ಲ್ಯಾಟ್ ನಂಬರು ಅಂತ ಹಾಕಿದ್ರೆ ಚೂರು ಅನುಕೂಲ ಆಗುತ್ತೆ ಹೇಳೋಕ್ಕೆ, ಅಂದರೆ ತಿಳಿಸೋಕ್ಕೆ ಜನಗಳಿಗೆ. ಹಾಗಾಗಿ ಉಳಿಸ್ಕೊಂಡು ಸಡನ್ಲಿ ಕ್ಯಾನ್ಸಲ್ ಮಾಡಿ ಹಾಕಿದ್ರೆ ಅವ್ರಿಗೂ ಕಷ್ಟ ಆಗುತ್ತೆ. ಯಾವುದೇ ಲೋನ್ಗಳು ಆಗಿರಲ್ಲ ಅಥವಾ ಅಮೌಂಟ್ ಕಟ್ಟೋಕ್ಕೆ ಕಷ್ಟ ಆಗಿರುತ್ತೆ. ಹಾಗಾಗಿ ಪಟ್ಟಣಾಗಿ ಇಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಸರ್ಕಾರ ತುಂಬ ಆಗುತ್ತೆ. ಏನಾದ್ರು ಕ್ಯಾನ್ಸಲ್ ಆಗಿರೋ ಅಂಥ ಅಮೌಂಟು ನಿಮ್ಗೆ ಖಂಡಿತವಾಗಿ ನಿಮಗೆ ಬಂದೇ ಬರುತ್ತೆ, ಏನು ಹೋಗಲ್ಲ. ಬಟ್ ಏನೋ ವಿಷಯ ನಿಮಗೆ ಫುಲ್ ಡಿಡಿಷನ್ ಅಮೌಂಟು ನಿಮಗೆ ಬಂದೇ ಬರುತ್ತೆ ಅಂತ ನಾನು ತಿಳಿಸ್ತೀನಿ.